ನಮಸ್ಕಾರ ಗೆಳೆಯರೆ, ನಾನು ನನ್ನ ಬಜಾಜ್ ಚೇತಕ್ ಸ್ಕೂಟರ್ನ ಮೈಸೂರಿಂದ ಮಂಗಳೂರಿಗೆ ತೆಗೆದುಕೊಂಡು ಬಂದಮೇಲೆ ಅದರ ಸೀಟ್ಗಳನ್ನ ರಿಪೇರ್ ಮಾಡೋಣ, ರೀಪ್ಲೇಸ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಸೀಟ್ಗಳನ್ನ ತೆಗೆದು ಮಂಗಳೂರಿನಲ್ಲಿ ತುಂಬ ಮಳೆ ಬರ್ತಿರೋದ್ರಿಂದ ಕವರ್ ಹಾಕಿದ್ದೆ. ಏಕೆಂದರೆ ನೀರು ಒಳಗಡೆ ಹೋಗಬಾರ್ದು, ಸೀಟ್ನ ಪ್ಲೇಟು ಹೆಚ್ಚು ತುಕ್ಕಿಡಿಬಾರ್ದು ಹಾಗೆ ಅಂತ. ಆಮೇಲೆ ಸೀಟ್ನ ನಾನು ಹೊಲಿಯೋದಕ್ಕೆ ಕೊಟ್ಟಿದ್ದೆ. ಇಲ್ಲಿ ಮಂಗಳೂರಿನಲ್ಲಿ ಒಬ್ಬರು ರೆಪ್ಯೂಟೆಡ್ ಸೀಟ್ನ ಹೊಲಿಯುವಂಥವ್ರು ಇದ್ದಾರೆ, ಸುರಕ್ಷಾ ಸೀಟ್ಸ್ ಅಂತ, ಅವರು ಕೊಟ್ಟಿದ್ದೆ. ಅವ್ರ ಹತ್ರ ಸೀಟ್ನ ತಂದು ಅದನ್ನು ಫಿಟ್ ಮಾಡೋಕ್ಕಿಂತ ನಾನು ಇವಾಗ ಬಂದಿದ್ದೀನಿ. ಸೀಟ್ ಪ್ಲೇಟ್ ಮೇಲೆ ಸಾಕಷ್ಟು ವರ್ಷಗಳ ಹಳೆ ಸ್ಕೂಟರ್ ಇದು, ಅಂದರೆ 1996ನೇ ಇಸ್ವಿ ಬಜಾಜ್ ಚೇತಕ್ ಇದು. ಸೀಟ್ನ ತೆಗೆದಾದ್ಮೇಲೆ ಹಿಂಭಾಗದ ಸೀಟ್ನ ಪ್ಲೇಟ್ ಏನಿರುತ್ತೆ ಅದು ಕಬ್ಬಿಣದ್ದು. ಹಾಗಾಗಿ ಅದರಲ್ಲಿ ಸಾಕಷ್ಟು ಕೊಳೆ, ತುಕ್ಕು ಇತ್ಯಾದಿ ಎಲ್ಲನೂ ಅಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಒಂದು ಒದ್ದೆ ಬಟ್ಟೆ ತೆಗೆದು ಅದರಲ್ಲಿ ಅದರ ಕೊಳೆಯೆಲ್ಲ ತೆಗೆದು ಕ್ಲೀನ್ ಮಾಡಿದೆ. ಆಮೇಲೆ ಮುಂಚೆ ನಾನು ಸೀಟ್ನ ತೆಗೆದಿದ್ದೆ. ಆ ಸೀಟ್ ತೆಗಿಯೋ ವೀಡಿಯೋನ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಆವಾಗ ನಾನು ಈ ರೀತಿ ವೀಡಿಯೋ ಮಾಡಬೇಕು ಅಂತ ನನಗೆ ಐಡಿಯಾ ಇರಲಿಲ್ಲ. ಆ ಬೋಲ್ಟ್ಗಳನ್ನ ಕಳಿಸಿದ್ಮೇಲೆ ಮತ್ತೆ ಅದೇ ಸ್ಕ್ರೂಗಳು ಹಾಕುವಂಥ ಏನು ಸ್ಲಾಟ್ ಇದೆ ಅಲ್ಲಿ ಮತ್ತೆ ಹಾಕಿ ಅದನ್ನು ಫಿಟ್ ಮಾಡಿದೆ, ಯಾಕೆಂದರೆ ಬೋಲ್ಟ್ಗಳು ಕಳೆದೋಗದೆ ಇರಲಿ ಅಂತ. ಈಗ ಈ ಬೋಲ್ಟ್ಗಳನ್ನೆಲ್ಲ ಕಳೆದು ಮತ್ತೆ ಇವಾಗ ಆ ಸೀಟ್ನ ಅದೇ ಜಾಗದಲ್ಲಿ ಇಟ್ಟು ಮತ್ತೆ ಈಗ ಫಿಟ್ ಮಾಡ್ತೀನಿ. ನೀವೀಗ ನೋಡ್ತಾ ಇದ್ದೀರಾ, ಇವು ನಾನು ಈಗ ಹೊಲಿಸಿರುವಂಥ ಸೀಟ್ನ ಕವರ್. ಅಂದರೆ ಇದು ಬರೀ ಸೀಟ್ ಕವರ್ ಮಾತ್ರ ನಾನು ಹೊಲಿಸಿಲ್ಲ, ಸೀಟ್ನ ಕುಷನ್ ಸಹಿತ ಹಾಳಾಗಿತ್ತು, ಅದರ ಫೋಮ್ ಸಹಿತ ಹಾಳಾಗಿತ್ತು. ಹಾಗಾಗಿ ನೀಟಾಗಿ ಆ ಎಲ್ಲ ಏನು ಹಾಳಾಗಿದ್ದಂಥ ಹಳೆಯ ಫೋಮ್ ಇರುತ್ತೆ ಅಷ್ಟನ್ನು ರಿಮೂವ್ ಮಾಡಿಸಿ ಹೊಸ ಫೋಮ್ನ ಹಾಕಿಸಿ ಸೀಟ್ನ ಹೊಲಿಸಿದ್ದೀನಿ. ಒಳ್ಳೆಯ ಮೆಟೀರಿಯಲ್ ಇರುವಂಥ ಒಂದು ಆರ್ಟಿಫಿಷಿಯಲ್ ಲೆದರ್ನ ಯೂಸ್ ಮಾಡಿ ಅವರು ಸೀಟ್ನ ಹೊಲಿದ್ದಾರೆ. ಜೊತೆಗೆ ಒಂದು 2 ಥ್ರೆಡ್ ಕಾಣಿಸೋ ರೀತಿ ಏನು ನೋಡ್ತಾ ಇದ್ದೀರಾ, ಆ 2 ಥ್ರೆಡ್ ಕಾಣೋ ರೀತಿ ಕೆಂಪು ಬಣ್ಣದಲ್ಲಿ ಥ್ರೆಡ್ನ ಹಾಕಿಸ್ತೆ. ಈಗ ಅದನ್ನು ನಾನು ಫಿಟ್ ಮಾಡ್ತಾಯಿದ್ದೀನಿ. 3 ಬೋಲ್ಟ್ ಬರುತ್ತೆ. ಬಜಾಜ್ ಚೇತಕ್ನ ಅಥವಾ ಬಜಾಜ್ನ ಯಾವುದೇ ಸ್ಕೂಟ್ರ್ ಇರ್ಬೋದು, ಯಾವುದೇ ಸ್ಕೂಟ್ರಿಗೂ ಇಂಥ 3 ಬೋಲ್ಟ್ಗಳು ಬರ್ತವೆ. ಹಿಂಭಾಗದಲ್ಲಿ 2 ಮತ್ತು ಮುಂಭಾಗದಲ್ಲಿ 1. ಮತ್ತು ಈ ಸೀಟ್ ಏನು ಅಂದರೆ ಇದರಲ್ಲಿ ಸೆಂಟ್ರ್ ಭಾಗದಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ. ಇದು ಸಸ್ಪೆನ್ಷನ್ ಆಗಿ ಸಹಿತ ಕೆಲಸ ಮಾಡುತ್ತೆ. ಹಾಗಾಗಿ ಮುಂಚೆ ನೋಡಿರ್ಬೋದು, ಗಮನಿಸ್ರಿ ಅಂತ ಅನ್ಕೋತೀನಿ, ಸೀಟನ್ನ ಕೂರಿಸುವಂಥ ಜಾಗದಲ್ಲಿ ಒಂದು ಸಣ್ಣ ಹೋಲ್ ಇರುತ್ತೆ, ಸುಮಾರು ಒಂದು 1.5 ಇಂಚಷ್ಟು ದೊಡ್ಡ ಒಂದು ಹೋಲ್ ಇರುತ್ತೆ. ಯಾಕೆಂದರೆ ಈ ಸೀಟ್ ಆ್ಯಕ್ಷನ್ ಆಗುತ್ತಲ್ಲ ಕೂತಾಗ, ಆವಾಗ ಒಂದು ಆ ಮಧ್ಯದಲ್ಲಿರುವಂಥ ಸೆಂಟರ್ ಸ್ಪ್ರಿಂಗು ಆ್ಯಕ್ಷನ್ ಆಗಲಿ ಅಂತ, ಇನ್ನೊಂದು ಆ ಆ್ಯಕ್ಷನ್ ಆಗಬೇಕಾದ್ರೆ ಒಳ್ಳೆಯ ಸರಿಯಾದ ರೀತಿಯಲ್ಲಿ ಗಾಳಿ ಸಂಚಾರ ಆಗಲಿ ಅಂತ ಒಂದು ಹೋಲನ್ನು ಚಾಸಿಸ್ನಲ್ಲೇ ಬಿಟ್ಟಿರ್ತಾರೆ, ಸ್ಕೂಟರ್ನ ಬಾಡಿನಲ್ಲೇ ಬಿಟ್ಟಿರ್ತಾರೆ. ಈಗ ನಾನು ಆಲ್ಮೋಸ್ಟ್ ಇದನ್ನು ಟೈಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಹಾಕೋದೇ ಆಗಲಿ ತೆಗೆಯೋದೇ ಆಗಲಿ ಇದರ ಬೋಲ್ಟ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೆಲಸ. ಯಾಕೆಂದರೆ ಅಲ್ಲಿ ಕೈ ಬೆರಳುಗಳು ಸರಿಯಾಗಿ ಆಡೋದಿಲ್ಲ. ನೀವೊಂದು ಈಗ 11ನೇ ನಂಬರು ಮತ್ತು 10 ಮತ್ತು 11ನೇ ನಂಬರ್ ಸ್ಪ್ಯಾನರು ಇದಕ್ಕೆ ಬೇಕು. ಅದನ್ನು ನೀವು ಬಳಸಿ ಅದನ್ನು ಟೈಟ್ ಮಾಡಬೇಕು ಅಂತ ಅದನ್ನು ಸಾಕಷ್ಟು ಸಮಯ ಹಿಡಿಯುತ್ತೆ. ತೆಗೆಯೋದು ಸುಲಭ, ಬಟ್ ಹಾಕೋದು ಮಾತ್ರ ಭಾಳ ಕಷ್ಟ. ಆಮೇಲೆ ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ ಈ ಸೀಟ್ಗಳನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಏಕೆಂದರೆ ಸ್ವಲ್ಪನೂ ಅದರಲ್ಲಿ ನೀವು ಆ್ಯಕ್ಷನ್ ಉಳಿದೇ ಇರೋ ರೀತಿಯಲ್ಲಿ, ಅಂದರೆ ಸಂಪೂರ್ಣವಾಗಿ ಫಿಟ್ ಮಾಡಬೇಕು ಬೋಲ್ಟ್ನ. ಆಗ ಮಾತ್ರ ನಿಮಗೆ ನಾಳೆ ದಿನ ರೋಡಲ್ಲಿ ಅದನ್ನು ಓಡಿಸ್ಬೇಕಾದ್ರೆ ನಿಮಗೆ ಸೇಫ್ಟಿ ಇರೋದು. ಈಗ ಹಿಂಭಾಗದ ಸೀಟ್ನ ಜೋಡಿಸೋಣ. ಇದು ಭಾಳ ಸುಲಭ ಕೆಲಸ. ಈ ಪ್ಲೇಟ್ ಏನಿದೆ, ಮೆಟಲ್ ಪ್ಲೇಟು, ಮುಂದೆ ಒಂದು ಸಣ್ಣ ಒಂದು ತೂತ ಬಿಟ್ಟಿರ್ತಾರೆ. ಸೀಟ್ನ ನಾವು ಸೀಟ್ನ ನಾವು ಕೂರಿಸ್ತೀವಿ, ಅದು ಮುಂಭಾಗದಲ್ಲಿ ಒಂದು ಸಣ್ಣ ಒಂದು ಪ್ರೊಜೆಕ್ಷನ್ ಇರುತ್ತೆ. ಅದನ್ನು ಈ ಸೀಟ್ನ ಪ್ಲೇಟಲ್ಲಿರುವಂಥ ತೂತದ ಒಳಗಡೆ ತೂರಿಸಿ ಮತ್ತು ಈ ಬೋಲ್ಟ್ನ ಸೀಟ್ನ ಹಿಂಭಾಗದ ಭಾಗದಿಂದ ಕೆಳಗೆ ಬರೋ ಹಾಗೆ ಅದನ್ನು ತೋರಿಸಿ ಈ ಬೋಲ್ಟನ್ನು ಹಾಕಬೇಕು. ಸ್ವಲ್ಪ ಕಷ್ಟದ ಕೆಲಸ ಎಷ್ಟೇ ಅದು. ನಾನಂತೂ ಇದನ್ನು ಹಾಕ್ಬೇಕಾದ್ರೆ 3-4 ಸಲ ಅದು ಬೋಲ್ಟ್ನ ಕೆಳಗೆ ಬೀಳಿಸ್ತೆ. ಯಾಕೆಂದರೆ ಅದು ಕೈಗೆ ಸಿಗೋದಿಲ್ಲ ಮತ್ತು ಕೈಯಲ್ಲಿ ಹೋಗೋದು ಇಲ್ಲ. ಮೊದಲನೇದಾಗಿ ನಾಡ್ತಾ ಇರೋದು 10 ಮತ್ತು 11ನೇ ನಂಬರ್ ಸ್ಪ್ಯಾನರು. ಈ ಬೋಲ್ಟ್ ನೀವೇನು ನೋಡ್ತೀರ ಅದು 10ನೇ ನಂಬರು. ಮುಂದೆ ನೋಡಿದ್ದು ಸೀಟ್ದು ಅದು 11ನೇ ನಂಬರು. ಹಾಗಾಗಿ 2 ಒಂದೇ ಸ್ಪ್ಯಾನರ್ ಇರುತ್ತೆ. 10ನೇ ನಂಬರ್ ಸ್ಪ್ಯಾನರಲ್ಲಿ ಇದನ್ನು ಟೈಟ್ ಮಾಡಬೇಕು. ಮತ್ತು ಈ ಸೀಟ್ನ ನೀವು ಗಮನಿಸಿದ್ರೆ, ಮುಂಚೆ ಸೀಟ್ಗಳನ್ನ ಏನು ಹೊಲಿತಾ ಇದ್ರು ಒಂದು ಸಣ್ಣ ಪ್ಲಾಸ್ಟಿಕ್ದು ಬೀಡಿಂಗ್ ಕೊಡ್ತಾಯಿದ್ರು. ಇವಾಗ ಈ ಸೀಟ್ಗಳನ್ನ ಹೊಲಿಸೋವಂಥ ಒಂದು ಕಲ್ಚರೇ ಹೋಗ್ಬಿಟ್ಟಿದೆ. ಹಾಗಾಗಿ ಈಗ ಬರೀ ಕೇವಲ 2 ಥ್ರೆಡ್ಡನ್ನು ಮಾತ್ರ ಯೂಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕಾಣೋಂಗೆ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಮುಂಚೆ ಇನ್ನೂ ತುಂಬ ಚೆನ್ನಾಗಿ ಅದನ್ನು ಹೊಲಿತಾ ಇದ್ರು. ಈಗ ನಾವು ಇರೋದ್ರಲ್ಲೇ ತೃಪ್ತಿ ಪಟ್ಕೊಳ್ಳುವಂಥ ಸಂದರ್ಭ ಬಂದಿದೆ. ಆದರೂ ಪರವಾಗಿಲ್ಲ, ಒಳ್ಳೆ ಕೆಲಸ ಆಗಿದೆ, ಚೆನ್ನಾಗಿ ಹೊಲಿದ್ದಾರೆ. ನಾವು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ಸ್ಕೂಟರ್ನ ರೀಸ್ಟೋರ್ ಮಾಡ್ತಾ ಹೋಗ್ತೀನಿ, ಹಾಗೆ ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ.